ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಷ್ಟು ದೊಡ್ಡ ಇತಿಹಾಸವನ್ನೇ ಮರೆತ ಕೈಪಡೆಗೆ ದೊಡ್ಡದೊಂದು ಮುಜುಗರ ಎದುರಾಯ್ತಲ್ಲ. ಬಹುದೊಡ್ಡ ಎಡವಟ್ಟು ಈಗ ಕೈ ಹಿಸುಕಿಕೊಳ್ಳುವಂತಾಯ್ತಾ? ಬಿಜೆಪಿಗರಿಗಂತೂ ಭರ್ಜರಿ ಅಸ್ತ್ರವೇ ಸಿಕ್ಕಿದೆ ಎಲೆಕ್ಷನ್ ಹೊತ್ತಲ್ಲಿ. ಏನದು ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಲವು ದಶಕಗಳ ಹಿಂದಿನ ಒಂದು ಘಟನೆ ಈಗಾಗಿರುವಂತಹ ಬೆಳವಣಿಗೆ ಸುತ್ತ ಈಗ ಚರ್ಚೆಗೆ ಬರ್ತಾ ಇದೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಹೋಗಿ ಕಟ್ಟಲಿ ಸಿಕ್ಕಾಕೊಳ್ತಾ ಕಾಂಗ್ರೆಸ್. ಈಗ ನಿಜಕ್ಕೂ ಇದು ಮುಜುಗರದ ಬೆಳವಣಿಗೆ. ಕೈಗೆ ಬಜೆಟ್ ಬಳಿಕ ಡಿ.ಕೆ. ಸುರೇಶ್ ಅವರ ಬಿಗ್ ಸ್ಟೇಟ್ಮೆಂಟ್ ಗಮನ ಸೆಳೀತು. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ವಾಹಿನಿಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಡಿ.ಕೆ. ಸುರೇಶ್ ಅವರ ವಿರುದ್ಧ ಮುಗಿಬಿದ್ರು ಬಿಜೆಪಿಗರು. ಗಮನಿಸಿದ್ದೀವಿ ನಾವು. ಈ ರೀತಿ ದಕ್ಷಿಣಕ್ಕೆ ಅನ್ಯಾಯ ಮಾಡ್ತಾ ಬಂದರೆ ನಾವು ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅನ್ನೋ ಹೇಳಿಕೆ ಕೊನೆಗದಕ್ಕೆ ಸಮಜಾಯಿಷಿ ಕೊಟ್ಟಿದ್ದು, ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಎಲ್ಲ ಆಯ್ತಲ್ಲ. ನಾನು ದೇಶಭಕ್ತ, ದೇಶದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರುವಂಥ ವ್ಯಕ್ತಿ, ಇನ್ನು ನಾನು ಕೆಟ್ಟ ಉದ್ದೇಶದಿಂದ ಹೇಳೋಕೆ ಹೇಗೆ ಸಾಧ್ಯ? ಅನ್ಯಾಯ ಆಗ್ತಿದೆ ಸೌತ್ಗೆ, ನಮ್ಮಿಂದ ಕಿತ್ತು ಉತ್ತರ ಕೊಡ್ತಿದ್ದಾರೆ ಅಂತ ಆ ಬೇಜಾರನ್ನು ಹೇಳೋವಾಗ ಹಂಗಾಯ್ತು ಅಷ್ಟೇ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆಲ್ಲ ಪ್ರಯತ್ನ ಆಗ್ತಿದೆಯಲ್ಲ. ಕಾಂಗ್ರೆಸ್ನಲ್ಲೇನೆ ನ್ಯಾಯ ಸಿಗಬೇಕು ಅಂತ ಕೇಳೋದು ಸರಿ, ಬಟ್ ಪ್ರತ್ಯೇಕ ಅನ್ನೋದು ಅಷ್ಟು ಸರಿ ಕಾಣಿಸಲ್ಲ ಅಂತ ಎಲ್ಲರೂ, ಸಿದ್ದರಾಮಯ್ಯನವರಿಂದ ಹಿಡಿದು ಎಂ ಬಿ ಪಾಟೀಲ್ ತುಂಬ ಜನ ನ್ಯಾಯ ಬೇಕು ಹೌದು, ಆದರೆ ಪ್ರತ್ಯೇಕ ಇಂಥದ್ದೆಲ್ಲ ಅಷ್ಟು ಸರಿ ಬರಲ್ಲ ಅಂತ ನಿಧಾನಕ್ಕೆ ಹಂಗಲ್ಲ ಹೇಳಿದ್ದು ಹಿಂಗೆ ಅಂತ ಅರ್ಥ ಕೊಡುವಂಥ ಪ್ರಯತ್ನನೂ ಆಗ್ತಿದೆಯಲ್ವಾ. ಬಿಜೆಪಿಗರಿಗಂತೂ ನೋಡಿ, ಇವರು ಬುದ್ಧಿನೇ ಇದು, ಒಡೆದಾಳುವಂಥ ಕಾಂಗ್ರೆಸ್ಸು ಅದು ಇದು ಅಂತ ಮುಗಿ ಬೀಳ್ತಿದ್ದಾರೆ. ಆದರೆ ಈ ಹೊತ್ತಲ್ಲಿ ನೆನಪಾಗ್ತಿರೋದು 1962ರ ಘಟನೆ. ಕಾಂಗ್ರೆಸ್ ಈ ಇತಿಹಾಸವನ್ನು ಮರ್ತೇ ಬಿಟ್ಟಿದೆಯಾ? ನೋಡಿ, ಅಣ್ಣಾದೊರೈ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಯೂ ಆಗಿದ್ದ DMK ನಾಯಕ ಅಣ್ಣಾದೊರೈ ಅವತ್ತು 1962 ಅಲ್ಲಿ ಪಾರ್ಲಿಮೆಂಟಲ್ಲಿ ಆಡಿದ್ದ ಮಾತು ಇವತ್ತಿಗೂ ಬೇಕಾದಷ್ಟು ಸಲ ಚರ್ಚೆಯಾಗುತ್ತೆ. ಸಪ್ರೇಟ್ ಬೇಕು ನಮಗೆ, ನಾವು ಭಾರತಕ್ಕೆ ಸೇರೋದಕ್ಕಾಗಲ್ಲ, ನಾವು ದಕ್ಷಿಣದವರು ಸಪ್ರೇಟ್ ಆಗಿರ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಅವರು. ನೇರವಾಗಿ ಪಾರ್ಲಿಮೆಂಟಲ್ಲಿ ದಾಖಲಾಗಿರುವಂಥ ಹೇಳಿಕೆ. ಆಗ ರಾಜ್ಯಸಭೆಯಲ್ಲಿದ್ದಂತಹ, ಆಗಷ್ಟೇ ರಾಜ್ಯಸಭೆಗೆ ಎಂಟ್ರಿ ಕೊಟ್ಟಿದ್ದಂಥ ವಾಜಪೇಯಿ ಅವರು ಈ ವಿಚಾರದಲ್ಲಿ ಟೀಕೆ ಮಾಡಿ ಪಾಠ ಮಾಡಿದ್ರು. ತಾರತಮ್ಯ ಇಲ್ಲದೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ವಿಚಾರ ಸರಿ ಇದೆ, ಆದರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಶ್ರಮಿಸಬೇಕಾಗಿದೆ, ಅದಕ್ಕೆ ಇದು ಸರಿಯಾದ ದಾರಿ ಅಲ್ಲ ಅಂತ ಪಾಠ ಮಾಡಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಅವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು? ಈ ರೀತಿ ಪ್ರತ್ಯೇಕತೆಯ ಮಾತನಾಡುವಂಥ ಪಕ್ಷವನ್ನೇ ನಾವು ಕಿತ್ತೆಸಿತೀವಿ. ಬಾಯಿ ಮಾತಲ್ಲ, ತಿದ್ದುಪಡಿ ಒಂದು ಆಕ್ಟೇ ತಂದಿತ್ತು ಅವತ್ತಿನ ಕಾಂಗ್ರೆಸ್ ಸರ್ಕಾರ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಈ ರೀತಿಯ ಮಾತುಗಳನ್ನಾಡಿದ್ರೆ, ಇಂತಹ ಚಿಂತನೆ ಅಥವಾ ಪ್ರಯತ್ನಗಳನ್ನು ಮಾಡಿದ್ರೆ, ಪ್ರತ್ಯೇಕತೆ ರಾಷ್ಟ್ರ ಒಡೆಯೋದು ಇಂಥದ್ದನ್ನೆಲ್ಲ ಮಾಡಿದ್ರೆ ಆ ಪಾರ್ಟಿನೇ ಕ್ಯಾನ್ಸಲ್ ಮಾಡಿ MP MLAಗಳನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ತೀವಿ ಅನ್ನುವಂತಹ ಹೆಜ್ಜೆಯನ್ನಿಟ್ಟಿತ್ತು. ಆಗ DMK ಯೂಟರ್ನ್ ತಗೊಂಡು ಸುಮ್ಮನಾಗಿದ್ದನ್ನು ಕೂಡ ನೆನಪು ಮಾಡ್ಕೊಳ್ಬಹುದು ನಾವು. ಆಗಾಗ ಚರ್ಚೆಗೆ ಬರುತ್ತೆ ಇದು. ಸೊ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ವಿಚಾರದಲ್ಲಿ ತಗೊಂಡಿದ್ದಂತಹ ದಿಟ್ಟ ನಿಲುವು ಇವತ್ತು ಅದೇ ಪಕ್ಷದಲ್ಲಿರುವ DK ಸುರೇಶ್ ಅವರ ಬಿಗ್ ಸ್ಟೇಟ್ಮೆಂಟ್. ಸೊ ತಮ್ಮ ಪಕ್ಷದ ಇತಿಹಾಸವನ್ನೇ ಮರ್ತ್ರ ಕೈ ನಾಯಕ. ಈ ಬಿಗ್ ಸ್ಟೇಟ್ಮೆಂಟ್ ಇದೆಯಲ್ವಾ, ಬಹಳ ಡ್ಯಾಮೇಜಿಂಗ್ ಆಗಿ ಪರಿಣಮಿಸಿದೆ. ಬಿಡ್ತಾ ಇಲ್ಲ, ಅವ್ರು ಏನು ಸಮಜಾಯಿಷಿ ಕೊಟ್ಟರು ಬಿಜೆಪಿಗರು ಬಿಡ್ತಾ ಇಲ್ಲ. ಎಲೆಕ್ಷನ್ಗೆ ಇದೂ ಒಂದು ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗೇ ಬಿಟ್ಟಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿಯವರು ಭಾರತ ಜೋಡೋ ಅಂತಾರೆ, ಎಲ್ಲರೂ ನಾವು ಒಂದು ಒಟ್ಟಿಗೆ ತಗೊಂಡು ಹೋಗೋಣ, ನ್ಯಾಯ ಪ್ರಜಾಪ್ರಭುತ್ವ ನ್ಯಾಯ ಎತ್ತಿ ಹಿಡಿತೀನಿ ಅಂತ ನ್ಯಾಯಯಾತ್ರೆ ಶುರು ಮಾಡಿದ್ದಾರೆ. ಆದರೆ ಇವ್ರು ನೋಡಿದ್ರೆ ಭಾರತವನ್ನು ಒಡೆಯೋಣ ಅಂತಾರೆ. ಏನಿದು ಕಾಂಗ್ರೆಸ್ ಪಕ್ಷದ ಅವತ್ತಿನ ತೀರ್ಮಾನ, ಇವತ್ತು ಕಾಂಗ್ರೆಸ್ನ ಲೀಡರ್ ಮಾಡ್ತಿರುವಂಥ ಯಾತ್ರೆ, ಕೈ MP ಆಡ್ತಿರುವಂಥ ಮಾತು, ಒಂದಕ್ಕೊಂದು ಯಾವುದೂ ಮ್ಯಾಚ್ ಆಗ್ತಿಲ್ಲ. ಸೊ ಇದೀಗ ಬಿಜೆಪಿಗೆ ಮತ್ತೊಂದು ಒಳ್ಳೆ ಆಹಾರ ಸಿಕ್ಕಂತಾಗಿದೆ. ಮೊನ್ನೆ ಅಷ್ಟೇ ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದ ಹಾಗೆ ದಿ ಸೌತ್ ಅಂತ ಹೇಳುವ ಮೂಲಕ ಶುರುವಾಗಿತ್ತು. ಸೌತ್ ಬೇರೆ ನಾರ್ತ್ ಬೇರೆ ಅನ್ನೋ ರೀತಿ ಲೈನ್ ಎಳೆಯೋಕೆ ನೋಡ್ತಿದ್ದಾರೆ, ಆದರೆ ನಾವು ಸಮಗ್ರ ಅಭಿವೃದ್ಧಿಗೆ ನೋಡ್ತಾ ಇದ್ದೀವಿ ಅಂತ ಬಿಜೆಪಿ ತಿರುಗಿಸ್ಕೊಡ್ತಾ ಇತ್ತು. ಈ ಜಟಾಪಟಿ ನಿರಂತರವಾಗಿ ಸಾಕ್ಕೊಂಡು ಬರ್ತಾ ಇದೆ. ಇದ್ರ ನಡುವೆ ಈ ಪ್ರತ್ಯೇಕತೆಯ ಮಾತಿದೆಯಲ್ಲ, ಕಾಂಗ್ರೆಸ್ ಏನು ಹೇಳೋಕೆ ಹೊರಟಿತ್ತು ಅದನ್ನೇ ಮರೆಸ್ಬಿಡುತ್ತಾ ಅಂತ.
ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.